ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರಿಗೆ ಬರನೇ ಇರಲ್ಲ. ನಮ್ಮ ಜನನೂ ಅಷ್ಟೇ, ಮೋಸ ಮಾಡೋರನ್ನೇ ನಂಬೋದು. ಯಾಕೆ ಅಂದರೆ ಅವ್ರು ಅಂಥ ಕಲಾಕಾರ ಇರ್ತಾರೆ. ಎಂಥವ್ರನ್ನಾದ್ರೂ ನಂಬಿಸಿ ಹಣೆ ಮೇಲೆ ಬೊಟ್ಟಿಟ್ಬಿಡ್ತಾರೆ. ಈ ಮೂತಿನ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಬಿಡಿ. ಮಂಜುನಾಥ ಅಲಿಯಾಸ್ ಆಪಲ್ ಮಂಜ ಅಂತ ಇದನ್ನು ಕರೀತಾರೆ. ಇದ್ರ ಫುಲ್ ಟೈಮ್ ಉದ್ಯೋಗನೇ ಜನಗಳಿಗೆ ತಲೆ ಸವರಿ ಹಣೆಗೆ ಉಂಡೇನ ಮಾತಿತ್ತು. ಇದು ಬೆಳಗ್ಗೆ ಎದ್ರೆ ಇವತ್ತು ಯಾವುದಾದ್ರೂ ಒಳ್ಳೆ ಮೆಕ್ಕ ಸಿಗ್ಲಪ್ಪ ಅಂತಾನೆ ದೇವ್ರ ಹತ್ರ ಕೇಳ್ಕೊಳ್ಳೋದು. ಒಂದ್ಸಾರಿ ನೀವು ಇದ್ರ ಕೈ ಸಿಕ್ಬಿಟ್ರೆ ಮುಗೀತು. ನಿಮ್ಮ ಹತ್ರ ಚಿನ್ನ ಇದ್ರೂ ಬಿಡಲ್ಲ, ಜೇಬಲ್ ದುಡ್ಡಿದ್ರೂ ಬಿಡಲ್ಲ, ಯಾಮಾರಿದ್ರೆ ಹಾಕ್ಕೊಂಡಿರೋ ಚಡ್ಡಿನೂ ಬಿಡಲ್ಲ. ಅಂಥ ಚಿಣಿಮಣಿಕೆ ಆಸೆ. ಇದು ಜನರನ್ನ ಪರಿಚಯ ಮಾಡ್ಕೊಳ್ಳೋಕೆ ಎಲ್ಲ ಥರದ ಮೆಥಡ್ನು ಯೂಸ್ ಮಾಡುತ್ತೆ. ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡುತ್ತೆ, ಪರಿಚಯ ಮಾಡ್ಕೊಳ್ಳುತ್ತೆ, ನಾನು ಕಾಡಿರೋರು ಅನ್ನುತ್ತೆ, ಫೈನಾನ್ಷಿಯರು ಅನ್ನುತ್ತೆ, ಹೆಂಗೋ ಮಾಡಿ ನಿಮ್ಮನ್ನು ನಂಬಿಸುತ್ತೆ. ಪಾಪ ಈ ಲೇಡಿಗೂ ಹಂಗೆ ಅಮರ್ಸಿರೋದು ನೋಡಿ. 20 ಗ್ರಾಮ್ ಚಿನ್ನ, 5 ಲಕ್ಷ ಕ್ಯಾಶ್ ತಗೊಂಡು ಗಾಯબ. ಈ ಹೆಣ್ಣು ಮಕ್ಕಳಿಗೆ ಎಂಥ ಸಂದಿಗ್ಧತೆ ತಂದಿಟ್ಬಿಡುತ್ತೆ ಅಂದರೆ, ಮನೇಲಿ ಗಂಡನಿಗೆ ಮನೆಯವರಿಗೆ ಗೊತ್ತಿಲ್ಲ ಕೊಟ್ಬಿಟ್ಟಿರ್ತಾರೆ ಚಿಲ್ಲರೆ ಕಾಸಿನ ಆಸೆಗೆ. ಹಿಂಗೆ ಲಾಕ್ ಆದಮೇಲೆ ಕಂಪ್ಲೇಂಟು ಕೊಡೋಕ್ಕಾಗೋದಿಲ್ಲ, ಇವನನ್ನು ಹುಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾನೆ ಈ ಮನುಷ್ಯ. ಇವಾಗ ಈ ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟೈತೆ. ಈ ಆಪಲ್ ಮಂಜುದು ಒಂದೊಂದಲ್ಲ ಕಣ್ರಿ ಕಾತೆ. ಹೇಳ್ತಾ ಹೋದರೆ ಸೀಸನ್ ಲೆಕ್ಕದಲ್ಲಿ ಸೀರೀಸ್ ಮಾಡ್ಬಿಡ್ಬೋದು. ಈ ಪಾವಗಡದಲ್ಲಿ ಒಂದು 15-20 ಜನಕ್ಕೆ ಕಮ್ಮಿ ರೇಟಲ್ಲಿ ಕಾರ್ ಕೊಡಿಸ್ಬಿಡ್ತೀನಿ, ನಾನು ಕಾರ್ ಡೀಲರು ಅಂತ ಯಾಮಾರಿಸ್ಬಿಟ್ಟೈತೆ. ಯಾವುದೋ ಒಂದು ಕಾರ್ ಫೋಟೋನ ತೋರಿಸ್ಬಿಡೋದು, ಇದು ಕಮ್ಮಿ ರೇಟಲ್ಲಿ ಐತೆ, ಓನರ್ಗೆ ಏನೋ ಅರ್ಜೆಂಟ್ ದುಡ್ಡು ಬೇಕಂತೆ, ಅದಕ್ಕೆ ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರೆ, ತಕ್ಷಣ ದುಡ್ಡು ಹಾಕಿದ್ರೆ ಕೊಡಿಸ್ಬಿಡ್ತೀನಿ ಅಂತ ಪಟ್ಟಿ ಕೊಟ್ಟೋದು. ಅಯ್ಯೋ 20 ಲಕ್ಷದ ಕಾರ್ 5 ಲಕ್ಷ ಸಿಗುತ್ತೆ ಅಂದರೆ ಯಾರಿಗೆ ತಾನೇ ಆಸೆ ಆಗಲ್ಲ ಹೇಳಿ. ಯಾವ ದುಡ್ಡು ಕೊಟ್ಟರೆ ಮುಗೀತಾವೆ. ಜನಗಳ ಈ ವೀಕ್ನೆಸ್ಸೇ ಈ ಮಂಜುನ ಬಂಡವಾಳ. ಹಾಗೆ ದುಡ್ಡು ಕೊಟ್ಟವರೆಲ್ಲ ಇವಾಗ ಬಾಯ್ ಬಿಡ್ಕೋತಿದ್ದಾರೆ. ಇಂಥದ್ದೇ ವಿಷಯಕ್ಕೆ ಈ ಮಲ್ಲೇಶ್ವರಂ ಸ್ಟೇಷನಲ್ಲಿ ಒಂದ್ಸರಿ ಕೇಸ್ ಆಗಿ ಜೈಲಿಗೂ ಹೋಗಿತ್ತಂತೆ. ಆಮೇಲೆ ಬೇರೆ ತಗೊಂಡು ಹೊರಗೆ ಬಂದು ಮತ್ತೆ ಇದೇ ವ್ಯವಹಾರನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಹೆಣ್ಮಕ್ಳನ್ನ ಯಾಮರ್ಸೋದು ಅಂದರೆ ಸಿಕ್ಕಾಬಟ್ಟೆ ಈಸಿ ಅಂತೆ. ಇವತ್ತು 5 ಲಕ್ಷ ಕೊಟ್ಟರೆ ಬೆಳಗ್ಗೆ 50,000 ಸೇರಿಸ್ಕೊಡ್ತೀನಿ ಅಂದರೆ ಮುಗೀತು. ಯಾರಿಗೆ ತಾನೇ ಆಸೆ ಬರಲ್ಲ ಹೇಳಿ. ನಮ್ಮ ಹೆಣ್ಮಕ್ಳು ತಾಳಿನೆಲ್ಲ ಅಡ ಇಟ್ಬಿಟ್ಟು ಇವನು ಬಾಯಿಗೆ ತಂದು ಹಾಕ್ಬಿಟ್ಟವೆ. ಆಮೇಲೆ ಇನ್ನೊಂದು ಖತರ್ನಾಕ್ ವ್ಯವಹಾರ ಇದ್ದಿರೋದು, ಒಳಗಡೆ ಕಾಪರ್ ಇಟ್ಬಿಟ್ಟು ಹೊರಗಡೆ ಚಿನ್ನ ಕವರ್ಡ್ ಮಾಡಿಬಿಟ್ಟು ಜ್ಯುವೆಲ್ಗಳನ್ನ ರೆಡಿ ಮಾಡಿಸೋದು, ಹೆಣ್ಮಕ್ಳ ಕೈಲಿ ಅಡ ಇಡಿಸೋದು, ದುಡ್ಡು ತಗೊಂಡು ಇದು ಎಸ್ಕೇಪ್ ಆಗ್ಬಿಡೋದು. ಹೀಗೆ ಏನೇನೆಲ್ಲ ಸೀಸನಲ್ ಐಡಿಯಾಗಳಿದಾವೋ ಎಲ್ಲವನ್ನೂ ಯೂಸ್ ಮಾಡಿಬಿಡುತ್ತೆ. ಆ ಟೈಮ್ ಏನು ವರ್ಕೌಟ್ ಆಗುತ್ತೋ ಹಾಗೆ, ಹೆಂಗೆ ವರ್ಕೌಟ್ ಆಗುತ್ತೋ ಹಂಗೆ ಬತ್ತಿ ಇಟ್ಬಿಟ್ಟು ದೀಪ ಹಚ್ಬಿಡೋದು. ತಲೆಗೆ ಹರಳೆಣ್ಣೆ ತಿಕ್ತೀವಿ ಅಂತ ಬಂದರೆ ತಿಕ್ಕಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಜನಕ್ಕೇನು ಬರೋಣ? ನಮ್ಮ ಜನ ಇಂಥವ್ರನ್ನೇ ನಂಬೋದು, ಕಳ್ಕೊಳ್ಳೋದು. ನೀಯತ್ತಾಗಿ ವಾಪಸ್ ಕೊಡ್ತೀನಿ ಅಂತ 5 ರೂಪಾಯಿ ಕೇಳಿ ಕೊಡಲ್ಲ, 50,000 ರೂಪಾಯಿ ಸೇರಿಸ್ಕೊಡ್ತೀನಿ ಅಂತ 1 ಲಕ್ಷ ಕೇಳಿ ಕೊಟ್ಬಿಡ್ತಾರೆ. ಅವ್ನು 50,000 ಹೆಂಗೆ ಸೇರಿಸ್ಕೊಡೋದಕ್ಕೆ ಸಾಧ್ಯ? ಹಿಂಗೆ ಹೇಳೋರು ಅಸ್ಲಿಗೆ ಅಸ್ಲಾದರೂ ಕೊಡ್ತಾರಾ ಅಂತಲೂ ಯೋಚನೆ ಮಾಡಲ್ಲ. ಇವಾಗ ಈ ಆಪಲ್ ಮಂಜ ಅನ್ನೋ ಪ್ರಾಣಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಸಾಮಿಕ ಗಾಳ ಹಾಕೊಂಡು ಕೂತಿರುತ್ತೆ. ಈ ಮುಖ ಯಾರಿಗಾದ್ರೂ ಕಂಡ್ರೆ ನಮಗೆ ತಿಳಿಸಿ. ಪಾಪ ಇದನ್ನು ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದಾರೆ, ಕೊಟ್ಟೋರು ಕಳ್ಕೊಂಡವರು.